ನಮಸ್ಕಾರ ಎಲ್ಲರಿಗೂ. ಬರ್ರಿ ಇವತ್ತಿನ ವಿಡಿಯೋ ಒಳಗೆ ಸಿಂಪಲ್ಲಾಗಿ ಹಂಗೆ ಅಗದಿ ಟೇಸ್ಟಿಯಾಗಿರುವಂಥ ಹಂಗೆ ಕಡಿಮೆ ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡಿಬಿಟ್ಟು ರವಾ ಪಕೋಡನ ಯಾವ ರೀತಿ ಮಾಡೋದು ಅಂಥೇಳಿ ನೋಡೋಣಂತ. ಇಲ್ಲಿ ನಾನು ಒಂದು 2 ಉಳ್ಳಾಗಡ್ಡಿನ ಸಣ್ಣದಾಗಿ ಕಟ್ ಮಾಡಿ ತೊಗೊಂಡನಿ, ಒಂದು 2-3 ಹಸಿಮೆಣ್ಸಿಕಾಯನ್ನ ಸಣ್ಣದಾಗಿ ಕಟ್ ಮಾಡಿ ತೊಗೊಂಡನಿ, ಒಂದು ಅರ್ಧ ಇಂಚ್ ಆಗುವಷ್ಟು ಶುಂಠಿನ ಸಣ್ಣದಾಗಿ ಕಟ್ ಮಾಡಿ ತೊಗೊಂಡನಿ. ಅದನ್ನು ಹಂಗೆ ಸ್ವಲ್ಪ ಕರಿಬೇವು ಮತ್ತು ಕೊತ್ತಂಬರಿನ ಅದನ್ನು ಕೂಡ ಕಟ್ ಮಾಡಿ ತೊಗೊಂಡನ್ರಿ. ಇಲ್ಲೇನು ಹಸಿಮೆಣ್ಸಿಕಾಯಿ ಶುಂಠಿ ರುಬ್ಬೇಕಂತೇನಿಲ್ಲ ರೀ, ಸಣ್ಣದಾಗಿ ಈ ರೀತಿ ಕಟ್ ಮಾಡಿಬಿಟ್ಟು ಹಾಕಿದ್ರೆ ಸಾಕ್ರಿ. ಈಗ ನೋಡ್ರಿ, ಇದಕ್ಕೆ ನಾನು 1 ಕಪ್ ಆಗುವಷ್ಟು ಬಾಂಬೆ ರವಾನ ಹಾಕ್ಕೊಳತ್ತೀನಿ. ಕೆಲವೊಬ್ರು ರವಾನ ಹುರಿದ್ಬಿಟ್ಟು ತೊಗೊತಾರೆ, ಇಲ್ಲ ನಾನು ರವಾನ ಹುರಿದಿಲ್ಲ ರೀ, ಹಂಗೆ ತೊಗೊಂಡನಿ. ಈಗ ಇದಕ್ಕೆ ನಾನು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳತ್ತೀನಿ. ನೀವು ಬೇಕಿದ್ರೆ ಉಳ್ಳಾಗಡ್ಡಿನ ಸ್ಲೈಸಾಗಿ ಕಟ್ ಮಾಡಿ ತೊಗೊಳ್ಬೋದು ರೀ. ಈಗ ಇದನ್ನೆಲ್ಲನೂ ಚೆಂದಂಗೆ ಮಿಕ್ಸ್ ಮಾಡ್ಕೊಳ್ಬೇಕಾಗ್ತೈತೆ ರೀ. ಭಾಳ ಅಂದ್ರೆ ಭಾಳ ಕಡಿಮೆ ಟೈಮ್ ಒಳಗೆ ರೆಡಿ ಆಗ್ತೈತಿ. ಹೊಟ್ಟೆ ಹಸಿದಾಗ ಹೊರಗಡೆ ಮಳೆ ಬರಬೇಕಾದ್ರೆ ಜಾಸ್ತಿ ಹಸು ಆಗ್ತೈತಿ, ಅವಾಗ ಏನಾರು ತಿನ್ಬೇಕು ಅನ್ನಿಸ್ದಾಗ ಇದು ಫಟಾಫಟ್ ಅಂತ ರೆಡಿ ಆಗ್ತೈತಿ. ಈಗ ನೋಡಿರಿ, ಇದಕ್ಕೆ 1 ಟೇಬಲ್ ಸ್ಪೂನ್ ಆಗೋಷ್ಟು ಬಿಸಿ ಎಣ್ಣೆನ ಹಾಕ್ಕೊಂಡ್ರಿ. ಪೂರ್ತಿ ಚೆನ್ನಾಗಿ ಕಡಕ್ಕೆ ಕಾದಿರ್ಬೇಕು. ನೀವು ಎಣ್ಣೆ ಬದಲಾಗಿ ಇನ್ನೂ ಟೇಸ್ಟ್ ಚಲೋ ಬೇಕಂದ್ರೆ 1 ಟೇಬಲ್ ಸ್ಪೂನ್ ಆಗುವಷ್ಟು ತುಪ್ಪನ ಬಿಸಿ ಮಾಡಿ ಹಾಕ್ಕೊಳ್ಬೋದು. ಹಂಗೆ ಒಂದು 4 ಟೇಬಲ್ ಸ್ಪೂನ್ ಆಗುವಷ್ಟು ಮೊಸರನ್ನು ಹಾಕ್ಕೊಂಡನಿ. ಈಗ ಇದು ನೋಡಿರಿ, ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡನಿ. ಜಾಸ್ತಿ ಏನು ಮೊಸರು ಹಾಕಬೇಕಂತೇನಿಲ್ಲ ರೀ, ನಾನಿಲ್ಲಿ 4 ಟೇಬಲ್ ಸ್ಪೂನ್ ಹಾಕೀನಿ. ನೀವು ಬೇಕಿದ್ರೆ 3 ಟೇಬಲ್ ಸ್ಪೂನ್ ಕೂಡ ಹಾಕೋಬೋದು. ಈಗ ಇದಕ್ಕೆ ನಾನು ಸ್ವಲ್ಪ ಒಂದು 2 ಟೇಬಲ್ ಸ್ಪೂನ್ ಆಗುವಷ್ಟು ನೀರು ಹಾಕ್ಕೊಳತ್ತೇನೆ ರೀ. ಈಗ ಇದನ್ನು ನೋಡಿರಿ, ನೀರು ಹಾಕಿದ ಮೇಲೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಇದಕ್ಕೆ ನಾನೀಗ ಒಂದು ಅರ್ಧ ಟೀ ಸ್ಪೂನ್ ಆಗುವಷ್ಟು ಜೀರಿಗೆ ಸೇರಿಸ್ಕೊಳತ್ತೇನೆ ರೀ. ಒಂದು 1/4 ಟೀ ಸ್ಪೂನ್ ಆಗುವಷ್ಟು ಅಡುಗೆ ಸೋಡಾ ಹಾಕ್ಕೊಳತ್ತೇನೆ ರೀ. ಈಗ ನಾವು ಅಡುಗೆ ಸೋಡಾದು ಹಾಕಿಬಿಟ್ಟು ಇದನ್ನು ಕಲಿಸಿಬಿಟ್ಟು ಜಾಸ್ತಿ ಹೊತ್ತು ಇಟ್ಟರೆ ರವಾನು ಪೂರ್ತಿ ಸಾಫ್ಟ್ ಆಗ್ತೈತೆ ರೀ. ಆಮೇಲೆ ಸೋಡಾ ಹಾಕಿರೋದ್ರಿಂದ ಎಣ್ಣೆ ಕುಡಿಯೋ ಚಾನ್ಸ್ ಇರ್ತೈತಿ ಜಾಸ್ತಿ. ಹಾಗಾಗಿ ನಾನಿಲ್ಲಿ ಒಂದು 5 ನಿಮಿಷ ಇದನ್ನು ಮುಚ್ಚಿಡತ್ತೇನೆ ರೀ. ಇದು 5 ನಿಮಿಷ ನೆನೆ ಅಷ್ಟರೊಳಗೆ ಈ ಕಡೆ ಎಣ್ಣೆನೂ ಬಿಸಿ ಮಾಡ್ಕೊಳ್ಬೋದು ರೀ. ಈಗ ನೋಡಿರಿ, 5 ನಿಮಿಷ ಆಗೈತಿ. ಸ್ವಲ್ಪ ರವಾನು ಸಾಫ್ಟ್ ಆಗೈತಿ, ತೀರಾ ಸಾಫ್ಟೂ ಆಗಬಾರ್ದು ರೀ. ಈಗ ನೋಡಿರಿ, ಇದನ್ನೆಲ್ಲನೂ ಒಂದು ಸಲ ಮಿಕ್ಸ್ ಮಾಡಿಬಿಟ್ಟು ಎಣ್ಣೆ ಒಳಗೆ ನಿಮ್ಗೆ ಯಾವ ಸೈಜ್ ಬೇಕಲ್ಲ ಆ ಸೈಜ್ ಒಳಗೆ ಪಕೋಡಾನ ಬಿಡ್ಬೋದು ರೀ. ಈಗ ನೋಡಿರಿ, ನಾನು ಈ ರೀತಿ ಸಣ್ಣ ಸೈಜ್ ಒಳಗೆ ಪಕೋಡಾನ ಎಣ್ಣೆ ಒಳಗೆ ಬಿಡ್ತಾಯಿದ್ದೀನಿ. ಎಣ್ಣೆ ಚೆಂದಂಗೆ ಕಾಯ್ಬೇಕು ನೋಡಿರಿ. ಎಣ್ಣೆ ಪೂರ್ತಿ ಚೆಂದಂಗೆ ಕಾದ್ಮೇಲೆ ಇದನ್ನು ಹೈ ಟು ಮೀಡಿಯಮ್ ಫ್ಲೇಮ್ ಒಳಗೆ ಇಟ್ಕೊಂಡು ಫ್ರೈ ಮಾಡ್ಕೊಳ್ಬೇಕಾಗ್ತೈತಿ. ಇದನ್ನೆಲ್ಲನೂ ಪೂರ್ತಿ ಗೋಲ್ಡನ್ ಕಲರ್ ಬರೋವರೆಗೂ ಫ್ರೈ ಮಾಡ್ಕೊಳ್ಬೇಕು ರೀ. ಮೇಲೆ ಕ್ರಿಸ್ಪಿಯಾಗಿರ್ತಾವೆ, ಒಳಗಡೆ ಸಾಫ್ಟಾಗಿರ್ತಾವೆ, ಪೂರ್ತಿ ಲೈಟ್ ವೆಯ್ಟ್ ಆಗಿರ್ತಾವೆ. ಭಾಳ ಅಂದ್ರೆ ಭಾಳ ಮಸ್ತ್ ಇರ್ತಾವೆ ರೀ. ನೀವು ಒಂದು ಸಲ ಇದನ್ನು ಟ್ರೈ ಮಾಡಿರಿ, ನಿಮ್ಗೆ ಗೊತ್ತಾಗ್ತೈತಿ ಎಷ್ಟು ಮಸ್ತ್ ಬರ್ತಾವೆ ಅಂಥೇಳಿ. ಇದನ್ನು ನೀವು ಹಂಗೆ ತಿನ್ಬೋದು ರೀ. ಸ್ವಲ್ಪ ಖಾರ ಜಾಸ್ತಿ ತಿಂತೀನಿ ಅಂದರೆ ಇನ್ನೊಂದು 2 ಮೆಣಸಿನ್ಕಾಯಿನ ಜಾಸ್ತಿ ಸೇರಿಸ್ಕೊಳ್ರಿ. ಇದಕ್ಕೆ ಯಾವುದೋ ಕಾಯಿ ಚಟ್ನಿ ಅಥವಾ ಕೆಚಪ್ ಸಾಸ್ ಏನೂ ಬೇಡ ರೀ, ಹಂಗೆ ತಿನ್ಬೋದು. ನೀವು ಸಾಸ್ ಇಷ್ಟಪಡ್ತೀನಿ ಅಂದ್ರೆ ಸಾಸ್ ಜೊತೆ ತಿನ್ನಿರಿ, ಇಲ್ಲಾಂದ್ರೆ ಕಾಯಿ ಚಟ್ನಿ ಜೊತೆನೂ ತಿನ್ಕೋಬೋದು ರೀ. ಅಷ್ಟು ಟೇಸ್ಟಿಯಾಗಿರ್ತಾವೆ. ಈಗ ನೋಡಿರಿ, ಇವೆಲ್ಲ ಪೂರ್ತಿ ಗೋಲ್ಡನ್ ಕಲರ್ ಫ್ರೈ ಆಗ್ಯಾವ. ಇದನ್ನು ತಕ್ಕೊಳತ್ತೇನೆ ರೀ. ನೋಡಿದರೆ ಇವು ಅನ್ಸಂಗಿಲ್ಲ ರೀ ರವಾ ಪಕೋಡ ಅಂಥೇಳಿ, ಕಾಂದ ಬಜ್ಜಿಗತ್ಲೆನ ಕಾಣ್ತಾವ ಸೇಮ್. ನೀವು ಬೇಕಿದ್ರೆ ಉಳ್ಳಾಗಡ್ಡಿನ ಇನ್ನೊಂದು ಸ್ವಲ್ಪ ಜಾಸ್ತಿನ ಸೇರಿಸ್ಕೊಳ್ಬೋದು ರೀ. ಈಗ ನೋಡಿರಿ, ಇವೆಲ್ಲ ತೆಗೆದಿಂದ ನಾನು ಉಳಿದಿರೋ ಅಂಥದನ್ನು ಪಕೋಡನ ರೆಡಿ ಮಾಡ್ಕೊಳತ್ತೀನಿ. ಸೂಪರ್ ಅಂದ್ರೆ ಸೂಪರ್ ಇರ್ತೈತೆ ರೀ. ಈ ಮಳೆಗಾಲ ಒಳಗೆ ಈ ಪಕೋಡ ಜೊತೆ ಟೀ, ಕಾಫಿ, ಚಹಾ ನೀವು ಯಾವ್ದು ಇಷ್ಟಪಡ್ತೀರಿ ಅದ್ರ ಜೊತೆ ತಿನ್ನಿರಿ, ಇನ್ನೂ ಮಸ್ತ್ ಆಗ್ತೈತಿ. ಈಗ ನೋಡಿರಿ, ಉಳಿದಿರೋಂಥದ್ದನ್ನ ಎಲ್ಲನೂ ರೆಡಿ ಮಾಡೀನಿ. ಯಾರೆಲ್ಲ ಚಾನಲ್ನ ಹೊಸದಾಗಿ ನೋಡತ್ತೀರಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ. ಆದಷ್ಟು ಎಲ್ಲ ವಿಡಿಯೋಗಳನ್ನ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ. ನೋಡಿರಿ ಎಷ್ಟು ಮಸ್ತ್ ಕಾಣತ್ತಾವ. ನೋಡಿರಿ ಎಷ್ಟು ಹಗೂರು ಬಂದಾವ, ಮೇಲೆ ಎಲ್ಲ ಪೂರ್ತಿ ಕ್ರಿಸ್ಪಿ ಅದಾವ, ಒಳಗೆ ಸಾಫ್ಟ್ ಆಗಿರುವಂಥ ರವಾ ಪಕೋಡ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡೋದನ್ನ ಮರಿಬೇಡ್ರಿ. ಮತ್ತು ಸಿಗ್ತೀನಿ ನೆಕ್ಸ್ಟ್ ವಿಡಿಯೋ ಒಳಗೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.